ಜೈ ಹಿಂದ್ ಸ್ನೇಹಿತರೆ, ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಎಲ್ಲ ಪರೀಕ್ಷೆ ತಯಾರಿಗೂ ಬೇಕಾಗುವಂಥ ಪಿ ಡಿ ಎಫ್ಗಳು ಲಭ್ಯವಿದೆ. ಇವತ್ತು ನಾನು SSC MTS ಮತ್ತು CHSL ಪರೀಕ್ಷೆಗೆ ಉಪಯುಕ್ತವಾಗುವಂಥ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ. ಟಾಪ್ 30 ಕ್ವಶನ್ಸ್ ಇರುತ್ತೆ. ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಪ್ರಶ್ನೆಗಳನ್ನ ನೋಡೋಣ. ಪ್ರಶ್ನೆ 1, ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? 2025ರಂತೆ. ಇದಕ್ಕೆ ಸರಿಯಾದ ಉತ್ತರ ಜ್ಞಾನೇಶ್ ಕುಮಾರ್. ಪ್ರಶ್ನೆ 2, ಗುಜರಾತ್ನ ಆಡಳಿತಗಾರ ಬಹಾದೂರ್ ಶಾ ಈ ಕೆಳಗಿನ ಯಾವುದರೊಂದಿಗಿನ ಸಂಘರ್ಷದಲ್ಲಿ ಕೊಲ್ಲಲ್ಪಟ್ಟರು? ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸ್. ಪ್ರಶ್ನೆ 3, ಅಶೋಕನ ಶಾಸನಗಳಲ್ಲಿ ಈ ಕೆಳಗಿನ ಯಾವ ಮಾಹಿತಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಶೋಕನ ಶಾಸನಗಳ ಜೀವನದ ಕಥೆ, ಆಂತರಿಕ ನೀತಿ, ವಿದೇಶಾಂಗ ನೀತಿಗಳೆಲ್ಲ ಕಂಡುಬರುತ್ತೆ. ಆಪ್ಷನ್ನಲ್ಲಿ 1 ಕೊಡ್ತಾರೆ. ಪ್ರಶ್ನೆ 4, ಅಜಂತಾ ಗುಹೆಗಳನ್ನು ಯಾರ ಅವಧಿಯಲ್ಲಿ ನಿರ್ಮಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಗುಪ್ತರು. ಪ್ರಶ್ನೆ 5, ಕೇರಳದ ತುಂಬ ಪ್ರಸಿದ್ಧವಾಗಿರುವುದಕ್ಕೆ ಕಾರಣ? ಇದಕ್ಕೆ ಸರಿಯಾದ ಉತ್ತರ ಇದು ರಾಕೆಟ್ ಉಡಾವಣಾ ಕೇಂದ್ರವನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್, ಪಾರ್ವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಪಾರ್ವತಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಪ್ರಶ್ನೆ 7, ಲೋಕ್ಟಾಕ್ ಅಥವಾ ಲೋಕ್ಟಾಕ್ ಸರೋವರ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಮಣಿಪುರ್. ಪ್ರಶ್ನೆ 8, ಆರ್ಥಿಕ ಪರಿಭಾಷೆಯಲ್ಲಿ ಜಾಗತೀಕರಣವು ದೇಶಗಳ ನಡುವಿನ ತ್ವರಿತ ಡ್ಯಾಶ್ ಪ್ರಕ್ರಿಯೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏಕೀಕರಣ. ಪ್ರಶ್ನೆ 9, ವಿಶ್ವದ ಮೊದಲ ವಿಕೇಂದ್ರೀಕೃತ ಡಿಜಿಟಲ್ ಕರೆನ್ಸಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಿಟ್ಕಾಯಿನ್. ಪ್ರಶ್ನೆ 10, ದೇಶದಲ್ಲಿ ಹಣ ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ RBI. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 11, ಸಂಸತ್ತು ಪ್ರತಿ ವರ್ಷ ಡ್ಯಾಶ್ ಅಧಿವೇಶನಗಳನ್ನು ನಡೆಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3 ಅಧಿವೇಶನಗಳು. ಪ್ರಶ್ನೆ 12, ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾರಂಭಿಸಲಾಯಿತು. ಡ್ಯಾಶ್ರಲ್ಲಿ ಪ್ರಾರಂಭಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರ 1973. ಪ್ರಶ್ನೆ 13, ಯಾವ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಸಿಂಧಿ ಭಾಷೆಯನ್ನು ಭಾರತೀಯ ಸಂವಿಧಾನದ 8ನೇ ವೇಳಾಪಟ್ಟಿಯಲ್ಲಿ ಸೇರಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 21ನೇ ವೇಳಾಪಟ್ಟಿ. ಪ್ರಶ್ನೆ 14, ಜೀವಿಯ ಆಂತರಿಕ ರಚನೆಯ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಂಗರಚನಾ ಶಾಸ್ತ್ರ. ಪ್ರಶ್ನೆ 15, ಈ ಕೆಳಗಿನವುಗಳಲ್ಲಿ ಯಾವುದು ಟ್ರ್ಯಾಂಕ್ವಿಲೈಸರ್ ಆಗಿದೆ? ಇದಕ್ಕೆ ಸರಿಯಾದ ಉತ್ತರ ಸೆಕೊನೆಲ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 16, ಪಾಲಿಥಿನ್ ಮಾನೋಮರ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಎಥಿಲಿನ್. ಪ್ರಶ್ನೆ 17, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಎಷ್ಟು ಅವಧಿಗಳಿವೆ? ಇದಕ್ಕೆ ಸರಿಯಾದ ಉತ್ತರ 7. ಪ್ರಶ್ನೆ 18, ಮರುಭೂಮಿಯಲ್ಲಿ ಮಿರಾಜ್ ರಚನೆಗೆ ಕಾರಣವೇನು? ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ವಕ್ರೀಭವನ ಮತ್ತು ಸಂಪೂರ್ಣ ಆಂತರಿಕ ಪ್ರತಿಫಲನ ಎರಡೂ ಕೂಡ. ಪ್ರಶ್ನೆ 19, ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಸಂಭಾವ್ಯ ವ್ಯತ್ಯಾಸವನ್ನು ಅಳೆಯಲು ಬಳಸಲಾಗುವ ಸಾಧನವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಎಲೆಕ್ಟ್ರೋಮೀಟರ್. ಪ್ರಶ್ನೆ 20, ಲಾಟ್ಮಾರ್ ಹೋಳಿಯನ್ನು ಡ್ಯಾಶ್ನಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬರ್ಸಾನ ಮತ್ತು ನಂದಗಾಂವ್. ಸ್ನೇಹಿತರೆ, ಡೈಲಿ ಇದೇ ರೀತಿ 20, 30, 40 ಇದೇ ರೀತಿ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಜಾಸ್ತಿ ಕ್ವಶನ್ಸ್ ಆದರೆ ನಿಮಗೂ ಕೇಳೋಕೆ ಬೋರ್ ಆಗುತ್ತೆ. ಯಾರು ಜಾಸ್ತಿ ಕ್ಲಾಸ್ ನೋಡೋಲ್ಲ, ಟೈಮ್ ಜಾಸ್ತಿ ಹಿಡಿದ್ರೆ. ಹಾಗಾಗಿ ಪ್ರಶ್ನೆ 21, ಇವುಗಳಲ್ಲಿ ಯಾವುದು ಭಾರತೀಯ ಸಂಗೀತ ವಾದ್ಯವಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನಲ್ಲಿ ಮಾಡಲ್ ಇತ್ತು. ಪ್ರಶ್ನೆ 22, ಮಾರ್ಸ್ ಪ್ಲಾನೆಟ್ಗೆ ಭಾರತದ ಮೊದಲ ಕಾರ್ಯಾಚರಣೆ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಮಂಗಳಯಾನ. ಪ್ರಶ್ನೆ 23, ಅಶೋಕ ಚಕ್ರ ಪಡೆದ ಮೊದಲ ಮಹಿಳೆ ಯಾರು? ಇದಕ್ಕೆ ಸರಿಯಾದ ಉತ್ತರ ನಿರ್ಜಾ ಬಾನೋಟ್, ಅಶೋಕ ಚಕ್ರ ಪ್ರಶಸ್ತಿ. ಪ್ರಶ್ನೆ 24, CACPನಲ್ಲಿ ಎ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಕೃಷಿ. ಫುಲ್ ಫಾರ್ಮ್ ನೋಡಿ, ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸ್. ಎ ಅಂದರೆ ಅಗ್ರಿಕಲ್ಚರಲ್, ಕೃಷಿ ಅಂತ ಅರ್ಥ. ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ. ಪ್ರಶ್ನೆ 25, 2025ರಂತೆ ಭಾರತದ ಪ್ರಸ್ತುತ ಕ್ರೀಡಾ ಸಚಿವರು ಯಾರು? ಸರಿಯಾದ ಉತ್ತರ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 26, ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ಗಾಗಿ ಗ್ರಾಫಿಕಲ್ ಚಿತ್ರಗಳು ಮತ್ತು ಚಿತ್ರಗಳನ್ನು ಇನ್ಪುಟ್ ಮಾಡಬಹುದು? ಇದಕ್ಕೆ ಸರಿಯಾದ ಉತ್ತರ ಸ್ಕ್ಯಾನರ್. ಪ್ರಶ್ನೆ 27,
ಹಣಕಾಸು ಆಯೋಗವನ್ನು ಭಾರತ ಸಂವಿಧಾನದ ಡ್ಯಾಶ್ ವಿಧಿಯ ಅಡಿಯಲ್ಲಿ ರಚಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 280ನೇ ವಿಧಿ. ಪ್ರಶ್ನೆ 28. ತಾಜ್ಮಹಲ್ ಅನ್ನು ನಿರ್ಮಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಶಹಜಾನ್. ಪ್ರಶ್ನೆ 29. ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕುಮಾರಗುಪ್ತ. ಪ್ರಶ್ನೆ 30. ಕುಡಿಯುವ ನೀರಿನಲ್ಲಿ ಬ್ಲೀಚಿಂಗ್ ಪೌಡರನ್ನು ಡ್ಯಾಶ್ ಆಗಿ ಬಳಸಲಾಗುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸೋಂಕು ನಿವಾರಕ್ಕಾಗಿ ಬಳಸಲಾಗುತ್ತದೆ. ಸ್ನೇಹಿತರೆ, ಇವತ್ತಿಗೆ ಟಾಪ್ 30 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀವಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ದಯವಿಟ್ಟು ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಸೊ ಇದೇ ರೀತಿ ಡೈಲಿ ವಿಡಿಯೋಗಳು ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.